ಆ ಒಂಟಿ ಮನೆಯಲ್ಲಿ ಸಿಲುಕಿದ ಶರತ್ಗೆ ಹೊರಬರಲು ಯಾವ ದಾರಿನೂ ಕಾಣಿಸ್ತಾ ಇರಲಿಲ್ಲ. ಯಾವ ಕಡೆ ನೋಡಿದ್ರೂ ಬರೀ ಕತ್ತಲೆ ಕಾಣ್ತಾ ಇತ್ತು. ಅರೆ, ನಾನು ಬಂದಿದ್ದು ಲೈಟಿಂಗ್ಸ್ ಇರೋ ಮನೆಗೆ, ಆದರೆ ಇದು ಪಾಳು ಬಿದ್ದಿದೆಯಲ್ಲ ಅಂತ ತುಂಬ ಆಶ್ಚರ್ಯ ಆಗಿತ್ತು. ಅಷ್ಟೇ ಭಯ ಕೂಡ ಆಗ್ತಾ ಇತ್ತು. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೆ ನಾವು ಸದಾ ಚಿರಋಣಿ. ಸ್ನೇಹಿತರೆ, ಇದು ಯಾರಲ್ಲಿ ಕಥೆಯ ಮುಂದುವರೆದ ಭಾಗ. ಇವನು ಪುಣ್ಯಕ್ಕೆ ದೂರದಲ್ಲಿ ಟಾರ್ಚ್ ಹಿಡಿದು ಯಾರೋ ಇವನ ಹತ್ರ ಬರ್ತಾ ಇದ್ರು. ಮುಖದಲ್ಲಿ ನಗು ಮೂಡಿದ್ದಷ್ಟೇ, ಕೂಡಲೇ ಭಯದಿಂದ ಕಿರ್ಚ್ಕೊಂಡ. ಅಯ್ಯೋ ಪುಟ, ನೀನಾ? ಎದುರಿಸ್ಬಿಟ್ಟಲ್ಲೋ ಅಂತ ಸ್ವಲ್ಪ ಸುಧಾರಿಸ್ಕೊಳ್ತಾ ಹೇಳ್ದ ಶರತ್. ನಿಜಕ್ಕೂ ಅವನೇ ಅಲ್ಲ, ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಸಹ ಪುಟ್ಟನ ಅವತಾರ ನೋಡಿ ಭಯ ಬೀಳಬೇಕಿತ್ತು. ಆಗಿದ್ದ ಅವನು. ಮೊದಲೇ ಕುಳ್ಳುಕಿದ್ದ ಪುಟ್ಟ, ಅವನಿಗೆ ಮೊಟ್ಟೆಯಂತಹ ಹೊಟ್ಟೆ ದೇಹಕ್ಕಿಂತಲೂ ಮುಂದೆ ಬಂದಿತ್ತು. ಅದು ಸಾಲದು ಎಂಬಂತೆ ಕೊಚ್ಚೆಯಲ್ಲಿ ಬಿದ್ದು ಬಂದವನ ಹಾಗೆ ಮೈ ಪೂರ್ತಿ ಕೆಸರಂಟಿಸಿಕೊಂಡಿದ್ದ. ಕಣ್ಣುಗುಡ್ಡೆಗಳು ಇನ್ನೇನು ಆಗೋ ಈಗೋ ಆಚೆ ಬಿದ್ದು ಹೋಗುವಂತೆ ದೊಡ್ಡದಾದ ಕಣ್ಣುಗಳಿದ್ದು. ಏನು ಪುಟ್ಟ ನಿನ್ನ ಅವತಾರ? ನನ್ನನ್ನು ಎದುರಿಸುವ ಅಂತ ಕೃಷ್ಣ ಕಳ್ಸೋದ್ನ ಈಗ ಬಂದಿದೆಯಲ್ಲ. ನಾನೇನಾದರೂ ಆಗಿ ಗೊಟ್ಟಕಂದಿದ್ರೆ ಏನೋ ನನ್ನ ಗತಿ. ಮೊದಲೇ ನನಗಿನ್ನೂ ಮದುವೆ ಫಸ್ಟ್ ನೈಟ್ ಏನೂ ಆಗಿಲ್ಲ ಅಂತ ಅಳುವಂತೆ ಮುಖ ಮಾಡ್ತಾ ಸುಧಾರಿಸ್ಕೊಂಡ. ಶರತ್ ಅಷ್ಟೆಲ್ಲ ಮಾತಾಡ್ತಿದ್ರು ಪುಟ್ಟ ಒಂದು ಮಾತಾಡದೆ ಶರತ್ನ ಕೈ ಹಿಡ್ಕೊಂಡು ಆ ಒಂಟಿ ಮನೆಯಿಂದ ಹೊರಗೆ ಎಳ್ಕೊಂಡು ಬಂದ. ಪುಟ್ಟ ಶರತ್ ಕೈ ಹಿಡ್ಕೊಂಡು ವೇಗವಾಗಿ ಹೆಜ್ಜೆ ಹಾಕ್ತಾ ಇದ್ರೆ ಶರತ್ ಪುಟ್ಟನೇ ಹೆಜ್ಜೆಗಳಿಗೆ ಸರಿಸಮನಾಗಿ ಹೆಜ್ಜೆ ಹಾಕಲಾರದೆ ಹುಚ್ಚನಂತೆ ಓಡಿ ಬರ್ತಾ ಇದ್ದ. ಅದು ನೋಡೋರ ಕಣ್ಣಿಗೆ ಕುರಿ ಮರಿನೋ ಇಲ್ಲ ನಾಯಿ ಮರಿನೋ ದರ ಎಳೆದುಕೊಂಡು ಬರುವಂತೆ ಭಾಸವಾಗ್ತಾ ಇತ್ತು. ಮನೆಯವರೆಲ್ಲ ನೋಡಿ ನಗುತ್ತಾ, ಪುಟ್ಟ ಏನೋ ನಿನ್ನ ಅವತಾರ, ಯಾಕೆ ಇವನು ಈ ಥರ ದರ ಎಳ್ಕೊಂಡು ಬರ್ತಿದ್ಯಾ ಅಂತ ಕೇಳಿದ್ರು. ಶರತ್ ಬಗ್ಗಿ ತನ್ನ ಎರಡು ಕೈಗಳನ್ನು ಮೊಣಕಲ್ ಮೇಲೆ ಊರಿ, ಉಫ್, ಅದನ್ನು ನಿಮ್ಮ ಪುಟ್ಟನ ಹತ್ರನ ಕೇಳ್ರು. ನನ್ನ ಪಾಡಿಗೆ ನಾನಿದ್ರೆ ಒಳ್ಳೆ ಈ ಜಾತ್ರೆಯಲ್ಲಿ ಕುರಿನ ಕಡಿಯೋಕೆ ಎಳ್ಕೊಂಡು ಬರೋ ರೀತಿ ದರ ಅಂತ ಎಳ್ಕೊಂಡು ಬಂದ 6 ಕಿಲೋಮೀಟರ್ ಅಂತ ಶರತ್. ಪುಟ್ಟ, ಹಂಗೆಲ್ಲ ಸುಮ್ಕಿರಿ ಯಜಮಾನ್ರಿ ನೀವು. ನಾನು ಇವರನ್ನ ಕರ್ಕೊಂಡ್ಬರದೆ ಹೋಗಿದ್ದಿದ್ರೆ ಇವರು ಇವತ್ತು ಹೆಣ ಆಗ್ತಾ ಇದ್ರು ಅಂತ ಶರತ್ ಆ ಒಂಟಿ ಮನೆಗೆ ಹೋಗಿದ್ದು, ಆ ತಂತಿ ಬೇಲಿ ದಾಟಲು ಪ್ರಯತ್ನಿಸಿದ್ದು ಎಲ್ಲವನ್ನು ಚಾಚು ತಪ್ಪದೆ ಹೇಳ್ದ. ಕೃಷ್ಣ ಈ ಶರತ್ನ ಉಚ್ಚಾಟಕ್ಕೆ ಏನು ಹೇಳಬೇಕು ಅಂತ ತಿಳಿಯದೆ, ಪುಟ್ಟ ನೀನು ಒಳ್ಳೆ ಕೆಲಸ ಮಾಡಿದೆ ನೋಡು, ಈ ವಿಷಯನ ಮನೇಲಿ ಯಾರಿಗೂ ಹೇಳ್ಬೇಡ. ನಾನು ಇವನಿಗೆ ಬುದ್ಧಿ ಹೇಳ್ತೀನಿ, ನೀನು ಬಾಳೆಗೊನೆ ತಗೊಂಡು ಮನೆಗೆ ಹೋಗು ಅಂತ ಹೇಳಿ ಎಲ್ಲರನ್ನು ಕರ್ಕೊಂಡು ತನ್ನ ಮನೆ ಕಡೆ ಹೆಜ್ಜೆ ಹಾಕ್ದ. ಇತ್ತ ಒಂಟಿ ಮನೆಯ ಗೇಟು ದಡಾರ್ ಅಂತ ಶಬ್ದ ಮಾಡ್ತಾ ಬಾಗಿಲು ಮುಚ್ಕೊಳ್ತು. ಆ ಮನೆ ಒಳಗಿನಿಂದ ಯಾರೋ ಒಬ್ಬ ಹೆಂಗಸು ಹಾಡು ಹೇಳ್ತಾ ಇದ್ಲು. ನಿನಗಾಗಿ ಕಾದಿದೆ ಜೀವ, ಬಾ ಈಗಲಾದ್ರೂ ಗೆಳೆಯ, ಸೇರುವ ನಾವಿಬ್ಬರು ಪ್ರೀತಿಯಿಂದ ಬಾಬಾರು ಗೆಳೆಯ ಅಂತ. ಒಮ್ಮೆ ಅಳುತ್ತಾ ಒಮ್ಮೆ ನಗುತ್ತಾ ಆಡ್ತಾ ಇದ್ರು. ಯಾರ ಕಣ್ಣಿಗೂ ಕಾಣದೇ ಇರೋ ಅಗೋಚರ ಹೆಣ್ಣು. ರಾತ್ರಿ ಆಯಿತು, ಊಟದ ಸಮಯ. ಪಟೇಲರ ಮನೆಗೆ ಬಂದಿದ್ದ ನೆಂಟರೆಲ್ಲ ಜಾತ್ರೆಯ ಬಾಡೂಟ ತಿಂದು ಮಾತಾಡ್ತಾ ಕೂತಿದ್ರು. ಕೃಷ್ಣ ಹಾಗೂ ಅವನ ಸ್ನೇಹಿತರು ಎರಡೆರಡು ಬಾರಿ ಬಾಡೂಟ ತಿಂದು ಪುನಃ ಮಹಡಿ ಹತ್ತಿ ಟಾರೇಸಿಯ ಮೇಲೆ ಬಂದು ಹಾಜರಾದರು. ಓ ತಗಳಪ್ಪ, HIV, ಇಷ್ಟೊತ್ತಲ್ಲಿ ನಿನಗೆ ಆಫೀಸಿಂದ ಕಾಲ್ ಬಂದಿತ್ತು, ಅದು ನನಗೆ ಗೊತ್ತಿಲ್ಲದೆ ಅಂತ ಕೇಳಿದ ರಘುಮಾತಿಗೆ ಸಿಟ್ಟು ಬಂತಿರೋ ಉದಯ್ಗೆ ಸಡನ್ ಆಗಿದ್ದು ಟಾರೇಸಿಂದ ಕೆಳಗೆ ಬಂದ. ಅವರ ಮಾತಿಗೆ ಎಲ್ಲರೂ ನಗ್ತಾ ಇದ್ರು. ಸ್ವಲ್ಪ ಹರಟೆ ಹೊಡಿತಾ ನಂತರ ಎಲ್ಲರೂ ಬಂದು ಶರತ್ಗೆ ಆ ಒಂಟಿ ಮನೆಯದ್ದೇ ನೆನಪು. ಬೆಳಗ್ಗೆ ಊರಿಗೆ ಹೋಗ್ಬೇಕು, ಆ ಮನೆಯಲ್ಲಿ ಏನಿದೆ ನೋಡ್ಬೇಕು ಅಂತ ಎಲ್ಲರೂ ಮಲಗೋದನ್ನೇ ಕಾಯ್ತಾ ಇದ್ದ. ಆಗ ಸಮಯ ರಾತ್ರಿ 11 ಗಂಟೆ. ಗೋಡೆಗೆ ನೇತು ಹಾಕಿದ್ದ ಗಡಿಯಾರ 11 ಬಾರಿ ಬಡ್ಕೊಳ್ತು. ಶರತ್ ತಕ್ಷಣ ನಿಧಾನವಾಗಿ ಕಣ್ಬಿಟ್ಟು ಮನೆಯಿಂದ ಹೊರ ಬಂದ. ಪಟೇಲಪ್ಪನವರು ತೋಟದ ದಾರಿಯಲ್ಲಿ ಟಾರ್ಚ್ ಹಿಡಿದು ಆ ಒಂಟಿ ಮನೆ ಹತ್ರ ಹೊರಟ ಶರತ್. ಅವನೆಷ್ಟೇ ನಿಧಾನವಾಗಿ ಹೆಜ್ಜೆ ಇಟ್ಟರು ಕೆಳಗೆ ಒಣಗಿದ ಮರದ ಎಲೆಗಳು ಜೋರಾಗಿ ಪರಪರ ಅಂತ ಶಬ್ದ ಮಾಡ್ತಾ ಇದ್ವು. ತೋಟದ ಒಳಗಡೆ ಯಾವುದೇ ಸಣ್ಣ ಲೈಟ್ ಕೂಡ ಇರಲಿಲ್ಲ. ನೋಡಿದಷ್ಟು ದೂರ ಬರೀ ಕತ್ತಲೆ. ಜೀರುಂಡೆಗಳ ಶಬ್ದ ಭಯ ಪಡಿಸ್ತಾ ಇದ್ರು. ಹೇಗೋ ಪಟೇಲಪ್ಪನವರು ತೋಟ ದಾಟಿ ಹಾಕಿದ್ದ ತಂತಿ ಬೇಲಿ ದಾಟಿ ಆ ಮನೆಯ ಅಂಗಳಕ್ಕೆ ಬಂದು ಕಾಲಿಟ್ಟ. ದೂರದಲ್ಲೆಲ್ಲ ನಾಯಿ ನರಿ ಗೂಬೆಗಳ ಸದ್ದು ಜೋರಾಗಿತ್ತು. ಮನೆಯ ಮೇಲಿದ್ದ ಎಲ್ಲ ಕಾಗಿ ಗುಬ್ಬೆಗಳು ಒಂದೇ ಸಮನೆ ಮೇಲೆ ಕಾಲ ತೊಟ್ಟಿದ್ರು. ನಿಧಾನವಾಗಿ ಆ ಮನೆಯ ದೊಡ್ಡ ಗೇಟ್ ತೆರೆದು ಒಳಗಡೆ ಬಂದ. ಅರೆ ಪರವಾಗಿಲ್ವೇ, ಈ ಮನೆಯನ್ನ ಓನರ್ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾನೆ ಅಂತ ಮನಸ್ಸಲ್ಲೇ ಯೋಚಿಸ್ತಾ ಟಾರ್ಚ್ ಬೆಳಕಲ್ಲಿ ಅವನಿಗೆ ಕಂಡಿದ್ದು ಆ ಮನೆಯ ತುಂಬ ಧೂಳು ಮತ್ತೆ ಕೆಳಗಡೆ ಮಣ್ಣು.
ಅಲ್ಲ, ನಾನು ಅವತ್ತು ನೋಡಿದ್ದು ಇದೇ ಮನೆನಾ? ನಾನು ನೋಡಿದಾಗ ದೊಡ್ಡ ದೊಡ್ಡ ಲೈಟಿಂಗ್ಸ್ ಅರೇಂಜ್ ಮಾಡಿತ್ತು, ಈಗ ನೋಡಿದ್ರೆ ಪಾಳು ಬಿದ್ದಿದೆಯಲ್ಲ ಅಂತ ಮುಂದೆ ಹೋದಾಗ ನಡುಮನೆಯಲ್ಲಿ ಮೆಟ್ಟಿಲುಗಳ ಸಾಲಿತ್ತು. ಹಳೆಯ ಮರದ ಹಲಗೆಗಳಿಂದ ನಿರ್ಮಾಣಗೊಂಡಿದ್ದು. ನಿಧಾನವಾಗಿ ಒಂದೊಂದೇ ಮೆಟ್ಟಿಲು ಹತ್ತುವಾಗ ಮರದ ಮೆಟ್ಟಿಲುಗಳ ಮೇಲೆ ಜೋರಾಗಿ ಶಬ್ದ ಬರ್ತಾ ಇತ್ತು. 20 ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಬಲಭಾಗದಲ್ಲಿ ಕೋಣೆಗಳು ವಿಶಾಲ ಹಾಲಿನಂತಿದ್ದವು. ಅದರ ಮಧ್ಯೆ ಬಂಗಾರದಿಂದ ಮಾಡಿಸಿದ್ದ ಉಯ್ಯಾಲೆ ಇನ್ನೂ ಅದರ ಕಳೆ ಮಾಸಿರಲಿಲ್ಲ. ಪ್ರತಿದಿನ ಯಾರೋ ತೊಳೆದು ಒರೆಸಿದಂತೆ ಪಳಪಳ ಹೊಳಿತಾ ಇತ್ತು. ಅದನ್ನು ಹಾದು ಮುಂದೆ ಹೋಗುವಾಗ ಟಾರ್ಚ್ ಬೆಳಕಿಗೆ ಅವನ ಹಿಂದೆ ಉಯ್ಯಾಲೆಯಲ್ಲಿ ಯಾವುದೋ ಕಪ್ಪಾದ ಆಕೃತಿ ಕೂತಿರೋ ಹಾಗೆ ಭಾಸವಾಗಿತ್ತು. ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರು ಕಾಮೆಂಟ್ ಮಾಡ್ತೀರ ಅನ್ನೋ ಭರವಸೆಯಿಂದ ಇದರ ಮುಂದಿನ ಭಾಗದ ಜೊತೆ ಮತ್ತೆ ಸಿಗ್ತೀನಿ.